ನಮಸ್ತೆ. ಎಲ್ಲೂ ಮಿಸ್ ಮಾಡದೆ ಈ ವ್ಲಾಗ್‌ನ ನೋಡಿ. ಇದು ನನ್ನ ಬರ್ತ್‌ಡೇ ವ್ಲಾಗ್ ಆಗಿರುತ್ತೆ. ಇದು ಒಂದೇ ಅಲ್ಲ ಇನ್ನೊಂದು ಬರುತ್ತೆ. ಅಂಡ್ ಈ ಡ್ರೆಸ್ಸು ನಮ್ಮ ಅನುಪಲ್ಲವಿ ಸೀರಿಯಲಲ್ಲಿ ಹಾಸಿನಿ ಇದ್ದಾಳೆ ಗೊತ್ತಾ? ಅವ್ರ ಅಮ್ಮ, ಅಪ್ಪ ಇಬ್ರು ಸೇರಿ ನನಗೆ ಕೊಡಿಸಿದ್ದು. ನನಗೆ ತುಂಬಾನೇ ಇಷ್ಟ ಆಯ್ತು ಈ ಡ್ರೆಸ್ಸು. ಒಂಥರ ಓಲ್ಡ್ ಬಾಲಿವುಡ್ ವೈಬ್ಸ್ ಕೊಡ್ತಾ ಇತ್ತು ನನಗೆ. ಅಂಡ್ ನನಗೆ ಗೊತ್ತಿತ್ತು ಕೇಕ್ ಕಟ್ ಮಾಡ್ತಾರೆ ಎನಿವೆ ನನ್ನ ಬರ್ತ್‌ಡೇಗೆ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಫಸ್ಟ್ ಏನ್ ನೈಟ್ ಡ್ರೆಸ್ ನೋಡಿದ್ರಿ, ಆ ನೈಟ್ ಡ್ರೆಸ್ ಒಟ್ಟಿಗೆ ಲಿಪ್ಸ್ಟಿಕ್ ಹಾಕೊಂಡು ರೆಡಿ ಆಗಿದ್ದೆ. ಅಟ್ಲೀಸ್ಟ್ ಸ್ವಲ್ಪ ಚೆನ್ನಾಗಿ ಬರ್ತೀನಿ ವಿಡಿಯೋದಲ್ಲಿ ಅಂದ್ಬಿಟ್ಟು ಅರ್ಪಿ ಕಾಲ್ ಮಾಡ್ಬಿಟ್ಟು, ಇಲ್ಲ ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಟ್ ಬಾ, ಒಂಥರ ಚಂದ ರೆಡಿ ಆಗ್ಬಿಟ್ ಬಾ ಅಂತ ಹೇಳೋದು. ಸೊ ರೆಡಿ ಆಗ್ಬಿಟ್ಟು ಹೊರಟೆ. ನೀವು ನಂಬಲ್ಲ ಗೈಸ್, ನನ್ನ ಲೈಫಲ್ಲಿ ಇದೇ ಮೊದಲನೇ ಸರ್ತಿ ಈ ತರ ಒಂದು ಸರ್ಪ್ರೈಸ್ ನನಗೆ ಸಿಕ್ಕಿದ್ದು ಬರ್ತ್ಡೇಗೆ. ಯೂಶಲಿ ನಮ್ಮ ಮನೆಗೆ ಬಂದಾಗ ಕೇಕ್ ಕಟ್ ಮಾಡಿ ಹೋಗೋದು ನಾನು ನೋಡಿದೀನಿ, ಬಟ್ ಈ ತರ ಒಂದು ಹಾಲ್ ನ ಬುಕ್ ಮಾಡಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ಇದೇ ಮೊದಲನೇ ಸರ್ತಿ. ಹಾಗಾಗಿ ನಂಗೆ ತಡ್ಕೊಳಕ್ಕಾಗದೆ ಕಣ್ಣಲ್ಲಿ ನೀರು ಹಾಕ್ದೆ. ನನ್ಗೆ ಏನ್ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಮೊದಲನೇ ಸರ್ತಿ ಅಲ್ವಾ, ನಂಗೆ ನಮ್ಮ ಅಕ್ಕ ನೆನಪಾದ್ಲು. ನಮ್ಮ ಅಕ್ಕ ಇದ್ದಿದ್ರೆ ಯೂಶಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಳು ಒಂದು ಚಿಕ್ಕ ಕೇಕ್ ತರಿಸಿ ಮನೇಲೆ ಕಟ್ ಮಾಡ್ತಾ ಇದ್ವಿ. ಬಟ್ ಈ ತರ ಸರ್ಪ್ರೈಸ್ ನನ್ನ ಲೈಫಲ್ಲೇ ಯಾರು ಕೊಟ್ಟಿಲ್ಲ. ಐ ಆಮ್ ಸೋ ಗ್ರೇಟ್ಫುಲ್. ಅರ್ಪಿ, ಚಿನ್ನಿ, ಪುಟ್ಟು ಇವ್ರು ಎಲ್ರಿಗೂ ಅಷ್ಟೇ ನನ್ನ ಬರ್ತ್ಡೇನ ಸ್ಪೆಷಲ್ ಮಾಡಿದಾಗೆ ನನ್ಗೇನ್ ಅನಿಸ್ತು, ಬರ್ತ್ಡೇ ಬರ್ತಾ ಬರ್ತಾ ವಯಸ್ಸಾಗ್ತಿದೆ ಅನ್ನಿಸ್ತು. ಬಟ್ ಈ ಒಂದು ಅರೇಂಜ್ಮೆಂಟ್ ನೋಡಿ ನಾನು ಇನ್ನೂ ಚಿಕ್ಕ ಹುಡುಗಿ ಅಂತ ಅನ್ನಿಸ್ತು. ಅರ್ಪಿ ಯಾವಾಗ್ಲೂ ಹೇಳ್ತಾಳೆ, ನೀನ್ ನನ್ನ ಫಸ್ಟ್ ಪ್ರಿಯಾರಿಟಿ, ಏನೇ ಆದ್ರೂ ನಾನು ನಿನ್ ಜೊತೆಲಿ ಇರ್ತೀನಿ ಅಂತ ಅಂದ್ಬಿಟ್ಟು. ಅವಳು ನಮ್ಮ ಅಕ್ಕನ ತರ. ಲಾಸ್ಟ್ ಟೈಮ್ ಯಾರೋ ಕೇಳಿದ್ರಿ ನಿಮ್ ಸ್ವಂತ ಅಕ್ಕನಂತ, ಹೆಂಗೆ ಇಲ್ಲ ಅಂತ ಹೇಳಿ ನನ್ಗೆ ಏನ್ ಬೇಕಿದ್ರು ಮಾಡ್ತಾಳೆ. ಇವಾಗ ನನಗೆ ಏನಾದ್ರು ತಿನ್ಬೇಕು ಅಂತ ಅನ್ಸಿದ್ರೆ ಅವಳಿಗೆ ಹೇಳಿದ್ರೆ ಅವಳು ಅದನ್ನ ಮಾಡ್ಕೊಡ್ತಾಳೆ. ಚಿನ್ನಿನೂ ಅಷ್ಟೇ, ನಾಷ್ಟ ಮಾಡ್ದ್ಯಾ ಬಾ ಮನೆಗೆ ಅಂತ ಕರೀತಾರೆ. ಸೊ ನನ್ಗೆ ಅವರಿಬ್ರು ನನ್ನ ಪಕ್ಕ ಇರೋದಕ್ಕೆ ಸ್ವಲ್ಪ ಓಕೆ ಧೈರ್ಯ ಒಂದಿರುತ್ತೆ ನನಗೆ. ನಂಗೆ ತುಂಬಾ ಒಂಥರ ಅನ್ನಿಸ್ತಿತ್ತು, ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಲಿ ಅಂತಾನೆ ಗೊತ್ತಾಗಿಲ್ಲ ನನಗೆ. ಅದಕ್ಕೆ ನಾನು ಅಳ್ತಾ ಇದ್ದೆ. ಫಸ್ಟ್ ಟೈಮ್ ಅಲ್ವಾ, ಆಬ್ವಿಯಸ್ಲಿ ಈ ತರ ಇರುತ್ತೆ. ಇದು ಪುಟ್ಟು ಬಂದು ಹೆಂಗೆ ಅಂದ್ರೆ, ನಮ್ಮ ಫ್ರೆಂಡ್ಶಿಪ್ ಆಗಿ ಇದು 7ನೇ ವರ್ಷ ಅನ್ಸುತ್ತೆ. ಇದು 7ನೇ ವರ್ಷ ತನಕನೂ ಅವನು ಪ್ರತಿ ವರ್ಷ 12 ಗಂಟೆ ಕರೆಕ್ಟ್ ಆಗಿ ಬಂದು ನನಗೆ ಕೇಕ್ ಕಟ್ ಮಾಡಿಸ್ತಾನೆ ಮನೆ ಹತ್ರ. ಸೊ ಅದು ಈ ವರ್ಷನೂ ಹಾಗೆ ಆಯ್ತು. ಬಟ್ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿ ಆಯ್ತು ಅಷ್ಟೇ. ಪ್ರತಿ ವರ್ಷನೂ ಬರ್ತಾನೆ, ಗಿಫ್ಟ್ಸ್ ಕೊಡ್ತಾನೆ, ಕೇಕ್ ಕಟ್ ಮಾಡಿ ಹೋಗ್ತಾನೆ. ನನ್ನ ಲೈಫಲ್ಲೇ ಒನ್ ಆಫ್ ದಿ ಬೆಸ್ಟ್ ಬರ್ತ್ಡೇ ಅಂತ ಅನ್ಕೊಳ್ತೀನಿ. ಮುಂದೆ ಯಾರು ಈ ತರ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಈ ಒಂದು ಬರ್ತ್ಡೇನ ಯಾವಾಗ್ಲೂ ಲೈಫ್ ಟೈಮ್ ಚರಿಶ್ ಮಾಡ್ತೀನಿ. ಅಂಡ್ ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಮನೆ ಕಡೆ ಬಂದೆ. ಅಂಡ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಧನು ನಾನು ಒಂದೇ ಏರಿಯಾ. ಒಂದು ಬ್ಯಾನರ್ಸ್ ಎಲ್ಲ ನಮ್ಮ ಏರಿಯಾದಲ್ಲಿ ರಾರಾಜಿಸ್ತಾ ಇತ್ತು. ಅದಕ್ಕೆ ಒಂದು ವಿಡಿಯೋ ಕ್ಲಿಪ್ ನ ತಗೊಂಡೆ ನಿಮಗೆ ಹೇಳೋಣ ಅಂತ ಅನ್ಬಿಟ್ಟು. ಅಂಡ್ ಪಾರ್ಟ್ 2 ಮಿಸ್ ಮಾಡ್ದೆ ನೋಡಿ, ಅದು ಇನ್ನೂ ಬ್ಯೂಟಿಫುಲ್ ಆಗಿದೆ. ಏನ್ ಗಿಫ್ಟ್ ಬಂತು ಅಂತ ತೋರಿಸ್ತೀನಿ ನಿಮಗೆ. ಓಕೆ ಬಾಯ್.